ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಡೇ 23 90 ಡೇಸ್ ಚಾಲೆಂಜಿನ 23ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಾರ್ನಿಂಗ್ ಡ್ರಿಂಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೊನ್ನೆ ನಾನು ವೆಯ್ಟ್ ಲಾಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಅದರದ್ದೇ ಮಾರ್ನಿಂಗ್ ಡ್ರಿಂಕ್ ತಗೊಳ್ತಾ ಇದ್ದೇನೆ. ಯಾವುದೇ ಒಂದು ಡ್ರಿಂಕನ್ನು ಒಂದು ವಾರ ಕಂಟಿನ್ಯೂಸ್ ತಗೊಳ್ಳಿ. ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರ್ತದೆ. ನಿಮಗೆ ಇದ್ರ ಜೊತೆಗೆ ABC ಜ್ಯೂಸ್ ಬೇಕು ಅಂತ ಇದ್ದರೆ ಅದನ್ನು ಕೂಡ 11 ಗಂಟೆಗೆಲ್ಲ ನೀವು ABC ಜ್ಯೂಸನ್ನು ಕೂಡ ತಗೊಳ್ಬೋದು. ನಿಮ್ಮ ಡಯಟ್ ಪ್ಲ್ಯಾನ್ ಒಂದು ಪ್ಲ್ಯಾನ್ಡ್ ಆಗಿರಲಿ, ಕರೆಕ್ಟ್ ಆಗಿರಲಿ. ಇಂಥ ದಿನ ಇಂಥ ತಗೊಳ್ಳೋದು ಅಂತ ಹೇಳಿ ಮೊದಲಿನ ದಿವಸವೇ ಒಂದು ಫಿಕ್ಸ್ ಆಗಿದ್ದರೆ ನಿಮಗೆ ಬೇರೆ ಏನೋ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಬರೋದಿಲ್ಲ. ಆದ ಕಾರಣ ನಿಮ್ಮ 11 ಗಂಟೆ ಅಷ್ಟೊತ್ತಿಗೆ ತಿನ್ನುವಂಥದ್ದು, 4 ಗಂಟೆ ಈವ್ನಿಂಗ್ಸಿಗೆ ಏನು ತಿನ್ನೋದು ಅಂತೆಲ್ಲ ಒಂದು ಪ್ರೀ ಪ್ಲ್ಯಾನ್ ಆಗಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಲಂಚು ಎಲ್ಲ ಕೂಡ ಪ್ಲ್ಯಾನ್ ಆಗಿದ್ದರೆ ತುಂಬ ಚೆನ್ನಾಗಿರ್ತದೆ. ವೆಯ್ಟ್ ಲಾಸು ತುಂಬ ಚೆನ್ನಾಗಿರ್ತದೆ. ಮತ್ತು ಅಡುಗೆ ಮಾಡುವಾಗ ಆಯಿಲ್ ಹಾಕೋದನ್ನು ತುಂಬ ಕೇರ್ಫುಲ್ಲಾಗಿರಬೇಕು. ಆಯಿಲ್ ಹೆಚ್ಚು ಕಡಿಮೆ ಆಗೋದು, ಅಂದಾಜಿಗೆ ಹಾಕೋದು, ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ಇದು ವೆಯ್ಟ್ ಲಾಸ್ ಆಗೋದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಅಡುಗೆ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಅಂದರೆ ಎಣ್ಣೆ ಹಾಕುವಂಥದ್ದು ಸ್ವಲ್ಪ ನೋಡಿಕೊಂಡು ಎಣ್ಣೆ ಹಾಕಿ. ಜಾಸ್ತಿ ಎಣ್ಣೆ ಹಾಕಿತ್ತು ಅಂದರೆ ಕ್ಯಾಲೋರಿ ಬಂದಾಗಿರ್ತದೆ. ಮತ್ತು ಪ್ರತಿದಿನ ನಮಗೆ ಒಳ್ಳೆ ರಿಸಲ್ಟ್ ಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸಾಧ್ಯ ಇಲ್ಲ. ಎಣ್ಣೆಯಲ್ಲಿ ಮತ್ತು ಈ ಸ್ವೀಟುಗಳು ಅದೆಲ್ಲ ಹೈ ಕ್ಯಾಲೋರಿ ಇರುವಂಥದ್ದು. ಆದ ಕಾರಣ ಅದನ್ನು ಎಣ್ಣೆ, ತುಪ್ಪ ಎಲ್ಲವೂ ಕೂಡ ಶರೀರಕ್ಕೆ ಬೇಕು. ಹಾಗೆ ಅಂತೇಳಿ ಜಾಸ್ತಿ ತಿಂದರೆ ಅದು ಫ್ಯಾಟ್. ಪನ್ನೀರ್ ಕೂಡ ಹೆಲ್ದಿ ಫ್ಯಾಟ್ ಅಂತ ಹೇಳ್ತೇವೆ. ಪೀನಟ್ ಕೂಡ ಹೆಲ್ದಿ ಫ್ಯಾಟ್. ಅದೇ ರೀತಿ ತುಪ್ಪ ಹೆಲ್ದಿ ಫ್ಯಾಟು ಹೇಳುವಂಥದ್ದು ದೇಹಕ್ಕೆ ಬೇಕು. ಹಾಗೆ ಅಂಥೇಳಿ ಮಾಡ್ರೇಷನಲ್ಲಿ ತಿನ್ನಿ. ತುಪ್ಪ ತಿನ್ಬೋದು, ಎಣ್ಣೆ ತಿನ್ಬೋದು. ಎಣ್ಣೆ ಒಳ್ಳೆಯದು ಅಂತ ಹೇಳಿಕೊಂಡು ಜಾಸ್ತಿ ತಿಂದರೆ ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಅದಕ್ಕೆ ಮಾಡ್ರೇಷನ್ ಆಗಿ ತುಪ್ಪ ಎಲ್ಲ ತಿನ್ನಿ. 1 ಚಮಚ ಅಥವಾ 2 ಸ್ಪೂನ್ ತುಪ್ಪ, ಕರಗಿದ ತುಪ್ಪ. ಅದು ದಪ್ಪ ಗಟ್ಟಿ ತುಪ್ಪ ಅಂತ ಹೇಳಿದರೆ ಅದು ಕರಗುವಾಗ 4-5 ಚಮಚ ಆಗಿಬಿಡ್ತದೆ. ಅದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ನಾವು ಅಡುಗೆಯನ್ನು ಮಾಡಿಕೊಳ್ಬೇಕು. ಎಷ್ಟು ಹೇಳಿದರೂ ಅಡುಗೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಕೇರ್ಫುಲ್ಲಾಗಿರಿ. ಆಯಿಲ್ ಕನ್ಸಂಪ್ಷನ್ ಜಾಗ್ರತೆ. ಹಾಗೆ ಇವತ್ತು ಮಾರ್ನಿಂಗ್ ಡ್ರಿಂಕ್ ಆದಮೇಲೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಶಾವಿಗೆ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನಾನು ಮಾಡಿದ್ದು. ಯಾಕೆಂದರೆ ನಮ್ಮ ಜಾಯಿಂಟಿಗೆಲ್ಲ ಆಯಿಲ್ ಹೇಳೋದು ಅದು ಸಹ ಬೇಕು. ಜಾಯಿಂಟ್ ಹೆಲ್ತಿಗೆ ತುಪ್ಪ, ಎಣ್ಣೆ ಎಲ್ಲ ಹೆಲ್ಪ್ ಆಗ್ತದೆ. ನಾವು ವರ್ಕೌಟ್ ಮಾಡುವಾಗ ಆಯಿಲ್ ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಕಾಲಿದ್ದು ಕ್ಯಾಲ್ಸಿಯಮ್ಮು, ಮೂಳೆಗಳಿಗೆ ಎಲ್ಲ ಆಯಿಲ್ ಕೂಡ ಬೇಕಾಗ್ತದೆ. ಮತ್ತು ಚರ್ಮದ ಕಾಂತಿಗೆ ಕೂಡ ತುಪ್ಪ ಬೇಕಾಗ್ತದೆ. ಹಾಗೆ ಅಂತೇಳಿ ತುಂಬ ತಿನ್ನೋದಲ್ಲ, ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಹಾಗೆ ನಾನು ಶಾವಿಗೆಯನ್ನು ಸ್ವಲ್ಪನೇ ಹಾಕಿದ್ದು, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಶಾವಿಗೆಯನ್ನು ಸ್ವಲ್ಪನೇ ಹಾಕಿದ್ದು. ತರಕಾರಿ ಜಾಸ್ತಿಯಾಗಿ ಹಾಕ್ಕೊಳ್ಳೋದು, ಸ್ವಲ್ಪ ಶಾವಿಗೆ ಹಾಕೋದು, ಆ ಥರ ಮಾಡ್ಕೊಳ್ಬೇಕು. ಆಗ ನಿಮಗೆ ಕಾರ್ಬೋಹೈಡ್ರೇಟ್ ಕಮ್ಮಿ ಆಗ್ತದೆ. ಹಾಗೆ ಇಲ್ಲಿ ಮಧ್ಯಾಹ್ನ ಲಂಚಿಗೆ ನಾನು ಸೋರೆಕಾಯಿಯಿಂದ ಒಂದು ದಾಲ್ ಮಾಡ್ತಾ ಇದ್ದೇನೆ. ಸೋರೆಕಾಯಿ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದಾದಂತಹ ಒಂದು ತರಕಾರಿ ಅಂತ ಹೇಳ್ಬೋದು. ನೀವು ಸೋರೆಕಾಯಿ ದೋಸೆ ಮಾಡ್ಕೊಳ್ಬೋದು, ಜ್ಯೂಸ್ ಮಾಡಿ ಕುಡಿಬೋದು. ಹಾಗೆ ಅದರದ್ದು ಸಾಂಬಾರು ಮಾಡ್ಕೊಳ್ಬೋದು. ಅದಿಲ್ಲ ಅಂದರೆ ಸೂಪ್ ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ಹೀಗೆ ಎಲ್ಲ ಬೇಯಿಸ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಹಾಗೆ ಸೋರೆಕಾಯಿ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಅದನ್ನು ಗ್ರೈಂಡ್ ಮಾಡಿ ಅದಕ್ಕೆ ಒಳ್ಳೆ ಮೆಣಸು, ಪೆಪ್ಪರ್ ಪೌಡ್ರ್ ಹಾಕಿದರೆ ಸೋರೆಕಾಯಿ ಜ್ಯೂಸ್ ಕೂಡ ರೆಡಿ ಆಗ್ತದೆ. ಅದೇ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಒಗ್ಗರಣೆಗೆ ನೋಡಿ ಎಷ್ಟು ಕಮ್ಮಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಅಂತೇಳಿ. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಹಾಗೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ದೊಡ್ಡ ಉರಿ ಮಾಡಿಕೊಂಡ್ರೆ ಸುಟ್ಟೋಗ್ತದೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಬೇಯಿಸ್ಕೊಂಡಂತಹ ಸೋರೆಕಾಯಿ, ಅದಕ್ಕೆ ದಾಲ್ ಕೂಡ ತೊಗರಿಬೇಳೆ ಕೂಡ ಹಾಕ್ಕೊಂಡಿದ್ದೇನೆ ನಾನು. ಒಂದು ಸ್ವಲ್ಪ ಜಾಸ್ತಿ ತೊಗರಿಬೇಳೆ, ಒಂದು ಸ್ವಲ್ಪ ಹೆಸರು ಬೇಳೆ, ಯಾವುದು ಮಸೂರ್ ದಾಲ್ ಆದರೂ ನೀವು ಉಪಯೋಗಿಸ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ ಈ ದಾಲ್. ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಯಾವುದು ಸ್ಪೈಸಸ್ ಬೇಕು, ಮಸಾಲೆ, ಧನಿಯಾ ಪುಡಿ ಹಾಕ್ಕೊಳ್ಬೋದು, ಜೀರಾ ಪೌಡರ್, ಸ್ವಲ್ಪ ಹಳದಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು. ನಿಮಗೆ ಗರಂ ಮಸಾಲೆ ಇಷ್ಟ ಇದೆ ಅಂತ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದು ಇನ್ನೇನು ಕೆಲಸ ಇಲ್ಲ. ಚೆನ್ನಾಗಿ ಕುದಿದ್ರೆ ಆಯಿತು. ನಿಮಗೆ ಎಷ್ಟು ನೀರು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪಕ್ಕೆ ದಾಲ್ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಇದನ್ನು ದೋಸೆಗೆ ಕೂಡ ನೀವು ಸೈಡ್ ಡಿಶ್ ಆಗಿ ದೋಸೆಗೆ, ಚಪಾತಿಗೆ ಕೂಡ ಬಳಸ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ.
ಮತ್ತು ಇದನ್ನು ಹಾಗೆ ಬೌಲ್ಗೆ ಹಾಕ್ಕೊಂಡು ಕೂಡ ತಿನ್ಬೋದು. ಸಂಜೆ ಹೊತ್ತಿಗೆ ನೀವು ಈ ರೀತಿ ಇದನ್ನು ಬೌಲ್ಗೆ ಹಾಕ್ಕೊಂಡು ತಿಂದರೆ ತುಂಬ ಲೋ ಕ್ಯಾಲೋರಿ ಫುಡ್, ಹಾಗೆ ಪ್ರೋಟೀನ್ ರಿಚ್ ಸೂಪ್ ಥರ, ಅಥವಾ ಒಂದು ಏನು ಹೇಳೋದು, ಸಾಯಂಕಾಲ ನೀವು ಬರೀ ಇದನ್ನು ಕೂಡ ತಿನ್ಬೋದು. ಸೋರೆಕಾಯಿ ಹೋಳು, ದಾಲ್ ಎಲ್ಲ ತುಂಬ ಲೋ ಕ್ಯಾಲೋರಿಯಾಗಿ ಲೈಟ್ ಫುಡ್ ಅಂತ ಅನ್ನಿಸ್ತದೆ ನಿಮಗೆ ಡಿನ್ನರಿಗೆ. ಮೇಯ್ನಾಗಿ ಪ್ರಾಬ್ಲಮ್ ಬರೋದೇ ಫುಡ್ಡಲ್ಲಿ. ಡಯಟ್ ಕರೆಕ್ಟಾಗಿರಬೇಕು, ಹಾಗಿದ್ದಾಗ ಮಾತ್ರ ವೆಯ್ಟ್ ಲಾಸ್ ಸಾಧ್ಯ. ಮತ್ತು ಎಲ್ಲ ದಿವಸ ಮಲಗಿಕೊಂಡಿರಬೇಡಿ. ಮಲಗಿಕೊಂಡು ಮೊಬೈಲ್ ನೋಡೋದು ಆ ಥರ ಎಲ್ಲ ದಿನದ ಗಂಟೆಗಳಲ್ಲಿ ತುಂಬ ಹೊತ್ತು ನಾವು ಮಲಗಿಕೊಂಡು ಕೂತ್ಕೊಂಡಿದ್ದಾಗ ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ಸ್ವಲ್ಪ ನಿಧಾನ ಆಗಿರ್ತದೆ. ಹಾಗಾಗಿ ತುಂಬ ಆ್ಯಕ್ಟಿವಿಟೀಸ್ ಆಗಾಗ ಓಡಾಡ್ತಾಯಿರಿ, ಮನೆ ಕೆಲಸ ಮಾಡ್ತಾಯಿರಿ, ಜಾಸ್ತಿ ನೀರು ಕುಡೀರಿ. ದಿನಕ್ಕೊಂದು 3ರಿಂದ 3.5 ಲೀಟ್ರು ನೀರು ಕುಡೀರಿ. ನೀರು ಕುಡಿಯೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ನೀರು ಮಸ್ಟ್. ನೀರು ಕುಡಿಯೋದು ಕಮ್ಮಿ ಆಯಿತಾ ನಿಮ್ಮದು ಗಟ್ ಹೆಲ್ತ್ ಹಾಳಾಗ್ತದೆ, ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗ್ತದೆ. ಕಾನ್ಸ್ಟಿಪೇಷನ್ ಆಯಿತು ಅಂತ ಹೇಳಿ ಅದರಿಂದ ಕೂಡ ವೆಯ್ಟ್ ಲಾಸ್ ಆಗೋದಿಲ್ಲ. ಮತ್ತು ನೀವು ಕಾನ್ಸ್ಟಿಪೇಷನ್ ಆಯಿತು ಅಂದರೆ ನೆಕ್ಸ್ಟ್ ಡೇ ನೀವು ವೆಯ್ಟ್ ಲಾಸ್ ವೆಯ್ಟ್ ನೋಡಬೇಕಾದ್ರೂ ಜಾಸ್ತಿ ತೋರಿಸ್ತದೆ. ಹಾಗಾಗಿ ನಿಮ್ಮ ಹೊಟ್ಟೆಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ನೀರು ಜಾಸ್ತಿ ಕುಡಿದ್ರೆ ಎಲ್ಲ ಪ್ರಾಬ್ಲಮ್ಮು ಕರೆಕ್ಟ್ ಆಗ್ತದೆ. ಕಾನ್ಸ್ಟಿಪೇಷನ್ ಅಥವಾ ತುಂಬ ಮೋಷನ್ ಹೋಗೋದು ಅಂಥದ್ದು ಕೂಡ ಸರಿ ಪ್ರಾಬ್ಲಮ್ ಇರಬಾರ್ದು. ಯಾವಾಗಲೂ ನಮ್ಮ ಒಂದು ಹೊಟ್ಟೆ ಕರೆಕ್ಟಾಗಿರಬೇಕು. ಅದಕ್ಕೋಸ್ಕರ ಫೈಬರ್ ಇರುವಂಥ ಆಹಾರವನ್ನು ಜಾಸ್ತಿಯಾಗಿ ತಿನ್ನಬೇಕು. ಹಾಗೆ ಇದು ಪ್ರೋಟೀನ್ ಕೂಡ ಹಾಗೆ ಅಷ್ಟೇ. ಇಲ್ಲಿ ನಾನು ರಾಜ್ಮುಡಿ ಅಕ್ಕಿಯನ್ನು ಬಳಸ್ತಾ ಇದ್ದೇನೆ. ಈಗ ಮೊನ್ನೆ ಕಜೆ ಅಕ್ಕಿ ಇತ್ತಲ್ಲ, ಅದು ಖಾಲಿ ಆಯ್ತು. ಈಗ ರಾಜ್ಮುಡಿ ಅಕ್ಕಿ ಇತ್ತು, ಹಾಗಾಗಿ ರಾಜ್ಮುಡಿ ಅಕ್ಕಿಯಿಂದ ಅನ್ನವನ್ನು ಮಾಡ್ಕೊಂಡಿದ್ದೇನೆ. ಪ್ರೋಟೀನ್ ಕೂಡ ಅಷ್ಟೇ ಮುಖ್ಯ. ಹಾಗೆ ನಾನಿಲ್ಲಿ ಮೊಳಕೆ ಬರಿಸಿದ ಕಡಲೆಕಾಳನ್ನು ಬೇಯಿಸಿ ಸ್ವಲ್ಪ ಉಪ್ಪಾಕಿ ತಗೊಂಡಿದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ. ಹಾಗೆ ಫೈಬರಿಗೆ ಅಂತೇಳಿ ತರಕಾರಿ ಇದೆ, ಕ್ಯಾರೆಟ್ ಇದೆ, ಕುಕುಂಬರ್ ಇದೆ. ಹಾಗೆ ಈಗ ಪ್ರಿಪೇರ್ ಮಾಡಿಕೊಂಡಂತಹ ಸೋರೆಕಾಯಿ ದಾಲ್ ತುಂಬ ರುಚಿಯಾಗಿದೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ, ಘಮ ಘಮ ಅಂತ ಹೇಳಿ ಬರ್ತಾ ಇದೆ. ನೀವು ಬೇಕಾದರೆ ನಿಮಗಿಲ್ಲಿ ಸೋರೆಕಾಯಿ ತುಂಬ ಬೇಯಬಾರ್ದು ಅಂದರೆ ಅದನ್ನು ಸೋರೆಕಾಯಿಯನ್ನು ಬೇಕಾದರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ. ಒಂದು ಸತಿ ಟ್ರೈ ಮಾಡಿ ನೋಡಿ ರೆಸಿಪಿ. ಇದರಲ್ಲಿ ನಾನು ಮಾಡಿದ ರೆಸಿಪಿ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಡೌಟ್ ಇದ್ದರೆ. ಡಯಟ್ ಅಂತ ಹೇಳಿದ ತಕ್ಷಣ ವರ್ಕೌಟ್ ಮತ್ತು ಡಯಟ್, ಅದರಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದರೆ ಅದೇ ಎರಡು ಇಂಪಾರ್ಟೆಂಟ್. ನಿಮ್ಮ ಡಯಟು ಕರೆಕ್ಟಾಗಿರಬೇಕು, ಹಾಗೆ ನೀವು ಮಾಡುವಂತಹ ವರ್ಕೌಟು ಅದು ಕೂಡ ಸರಿಯಾಗಿರಬೇಕು. ಹಾಗಿದ್ದರೆ ಮಾತ್ರ ವೆಯ್ಟ್ ಲಾಸ್ ಸಾಧ್ಯ. ಇಲ್ಲಿ ನಾನು ನಿಮಗೆ ಈವ್ನಿಂಗ್ ಆಪ್ಷನ್ ತೋರಿಸ್ತಾ ಇದ್ದೇನೆ. ಈವ್ನಿಂಗ್ ಬೇಕಾದರೆ ಕಲ್ಲಂಗಡಿ ತಿನ್ಬೋದು, ಹಾಗೆ ಕಡಲೆ ತಗೊಳ್ಬೋದು. ನನಗೆ ಕಲ್ಲಂಗಡಿ ತಿಂದೆ. ನಾನು ಕಲ್ಲಂಗಡಿ ತಿಂದಾಗಲೇ ಹೊಟ್ಟೆ ಫುಲ್ಲಾಯಿತು. ಆಮೇಲೆ ಕಡಲೆಯನ್ನು ಹಾಗೆ ಇಟ್ಟೆ, ನೆಕ್ಸ್ಟ್ ಡೇ ತಿನ್ಬೋದು ಅಂತ ಹೇಳಿ. ಬೇಕು ಅಂತಿದ್ರೆ ಸ್ವಲ್ಪ ಕಡಲೆ ಆದರೂ ತಿನ್ಬೋದು. ಹಾಗೆ ನಾನಿಲ್ಲಿ ಮೈ ಫಿಟ್ನೆಸ್ ಅವರ ಡಾರ್ಕ್ ಚಾಕ್ಲೇಟ್ ಇದ್ದು ಪ್ರೋ ಫಿಟ್ನೆಸ್ ಅಂತ ಒಂದು ಪ್ರೋಟೀನ್ ಪೌಡ್ರನ್ನು ತಗೊಂಡ್ಬಿಟ್ರು. ಪ್ರೋಟೀನ್ ಪೌಡ್ರಲ್ಲ, ಸಾರಿ, ಓಟ್ಸ್ ಅಂತ ಹೇಳ್ಬೋದು. ಪ್ರೋಟೀನ್ ಓಟ್ಸ್. ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ತುಂಬ ಟೇಸ್ಟಿ ಆಗಿದೆ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಕೊಳ್ಬೋದು ಅಥವಾ ನೈಟ್ ಡಿನ್ನರಿಗಾದರೂ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ ಹಾಗೆ ಓಟ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಇದೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಇದರಲ್ಲಿ 26 ಗ್ರಾಮ್ ಅಷ್ಟು ಪ್ರೋಟೀನ್ ಇದೆ. ವೇ ಪ್ರೋಟೀನನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇದನ್ನು ನಾನು ಒಂದು 2 ಸ್ಪೂನಷ್ಟು, ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಏನಾದರೂ ತಿನ್ನಬೇಕು ಅಲ್ವಾ, ಕ್ರೇವಿಂಗ್ಸ್ ಬಂದಾಗ ಚಾಕ್ಲೇಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗೋದಿಲ್ಲ. ಯಾಕಂದರೆ ಇದು ಸೇಮ್ ನಿಮಗೆ ಚಾಕ್ಲೇಟ್ ತಿಂದ ಹಾಗೆ ಫೀಲ್ ಇರ್ತದೆ, ತುಂಬ ಟೇಸ್ಟಿ ಇರ್ತದೆ. ಇದೊಂದು ಸ್ವಲ್ಪ ಸ್ವೀಟ್ ಇದೆ. ಇದರಲ್ಲಿ ಒಂದು ಸ್ವಲ್ಪ ಜಾಗ್ರಿ ಕೂಡ ಆ್ಯಡ್ ಮಾಡಿದ್ದಾರೆ. ಇದಕ್ಕೊಂದು ಸ್ವಲ್ಪ ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡಿ ನಾವು ಓಟ್ಸ್ ಹೇಗೆ ಬೇಯಿಸ್ಕೊಂಡು ತಿಂತೇವೆ ಅದೇ ರೀತಿ ಇದನ್ನು ತಿನ್ಬೋದು. ಹಾಗೆ ಓವರ್ನೈಟ್ ಓಟ್ಸ್ ಕೂಡ ಮಾಡಿಕೊಂಡು ಇದನ್ನು ತಿನ್ಬೋದು. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಸೋಕ್ ಮಾಡಿ ಮರುದಿವಸ ಇದಕ್ಕೆ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಆ ಥರ ಕೂಡ ತಿನ್ಬೋದು. ಇನ್ನು ಮಿಲ್ಕ್ ಶೇಕ್ ಮಾಡಿದರೆ ಕೇಳೋದೇ ಬೇಡ, ಸೇಮ್ ಟು ಸೇಮ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡಿದ ಥರನೇ ಆಗಿರ್ತದೆ. ತುಂಬ ಟೇಸ್ಟ್ ಇರ್ತದೆ. ಮಕ್ಕಳಿಗೆ ಕೂಡ ಕೊಡಬೋದು. ಅಷ್ಟು ಹೆಲ್ದಿ ಆದಂತಹ ಒಂದು ಪ್ರೋಟೀನ್, ಓಟ್ಸ್ ಪ್ರೋಟೀನ್ ಅಂತ ಹೇಳ್ಬೋದು. ಇದು ನಾನು 375 ಗ್ರಾಮ್ಸ್ ಇದು ಪ್ಯಾಕೆಟ್. ಅದಕ್ಕೆ 200 ರುಪೀಸ್ ಆಗುತ್ತೆ. ಆ ಥರ ಆನ್ಲೈನ್ ಶಾಪಿಂಗ್ ಮಾಡಿದ್ದು ನಾನು.
ಹಾಗೆ ಪಿಂಟೋಲಾ ಅವರದ್ದು ಕೂಡ ಸಿಗ್ತದೆ. ನಿಮಗೆ ಯಾವುದು ಬೇಕು ಅದನ್ನು ಪರ್ಚೇಸ್ ಮಾಡಿ. ಬೇಕಾದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೇನೆ ಬೇಕು ಅಂತ ಹೇಳಿದರೆ ನೀವು, ಇಲ್ಲದ್ರೆ ಅಮೆಝಾನಲ್ಲಿ ಮೈ ಫಿಟ್ನೆಸ್ ಅಂತೇಳಿ ಹುಡುಕಿ, ಅಥವಾ ಮೈ ಫಿಟ್ನೆಸ್ ಅವರದ್ದೇ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಹುಡುಕಿದರೆ ಸಿಗ್ತದೆ. ತುಂಬ ಒಳ್ಳೆ ಸರ್ವಿಸ್ ಇದೆ ಅವರದ್ದು. ಹಾಗಾಗಿ ಇದಕ್ಕೆ ಅವರದ್ದೇ ಚಾಕ್ಲೇಟ್ ಫ್ಲೇವರ್ ಇದೆ, ಸ್ವಲ್ಪ ಪೀನಟ್ ಬಟರ್ ಕೂಡ ಹಾಕ್ಕೊಂಡಿದ್ದೇನೆ. ಇದು ನಮ್ಮ ಯಾವುದೇ ಒಂದು ಕ್ರೇವಿಂಗ್ಸ್ ಅಲ್ಲ ಬರದ ಹಾಗೆ ಇರಲಿಕ್ಕೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು 90 ಡೇಸ್ ಚಾಲೆಂಜ್ ಮಾಡುವಾಗ ಸ್ವಲ್ಪ ಕ್ರೇವಿಂಗ್ಸ್ ಎಲ್ಲ ಆಗ್ತದೆ, ಏನೋ ತಿನ್ನಬೇಕು ಅಂತ ಹೇಳಿ ಆಗ್ತದೆ. ಇದನ್ನು ಫ್ರಿಜ್ಜಲ್ಲಿಟ್ಟು ತಿನ್ನೋದಾದರೆ ಸೇಮ್ ಟು ಸೇಮ್ ಐಸ್ ಕ್ರೀಮ್, ಚಾಕ್ಲೇಟ್ ಐಸ್ ಕ್ರೀಮ್ ಥರನೇ ಆಗುತ್ತೆ. ಇದು ನನ್ನ ಡಿನ್ನರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.